ನಮಸ್ಕಾರ. ಎಂಜೆ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯಲ್ಲಿ ಅಕ್ರಮ ಗಾಂಜಾ ಸಾಗಾಣಿಕೆ ವಿರುದ್ಧ ಅಬಕಾರಿ ಇಲಾಖೆ ಅಧಿಕಾರಿಗಳು ಬೃಹತ್ ಕಾರ್ಯಾಚರಣೆ ನಡೆಸಿದ್ದು, ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಬರೋಬ್ಬರಿ 780 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಬಕಾರಿ ಅಪರ ಆಯುಕ್ತರು ಅಪರಾಧ ಕೇಂದ್ರ ಸ್ಥಾನ ಬೆಳಗಾವಿ, ಅಬಕಾರಿ ಜಂಟಿ ಆಯುಕ್ತರು ಜ ಮತ್ತು ತಾ ಬೆಳಗಾವಿ ವಿಭಾಗ, ಅಬಕಾರಿ ಉಪ ಆಯುಕ್ತರು ವಿಜಯಪುರ ಜಿಲ್ಲೆ ಹಾಗೂ ಅಬಕಾರಿ ಉಪ ಅಧೀಕ್ಷಕರು ಉಪವಿಭಾಗ ವಿಜಯಪುರ ಇವರ ಮಾರ್ಗದರ್ಶನದ ಮೇರೆಗೆ ಈ ಕಾರ್ಯಾಚರಣೆ ನಡೆದಿದೆ. ಅಬಕಾರಿ ನಿರೀಕ್ಷಕರಾದ ಮಂಜುನಾಥ್ ಶಿರಹಟ್ಟಿ, ತಮ್ಮ ಸಿಬ್ಬಂದಿಯಾದ ಈರಣ್ಣಹಟ್ಟಿ, ಅಜೀಂ ಮನಗೂಳಿ, ಗಜಾನಂದ ವಂಬಾಸೆ, ಈರಪ್ಪ ಅಗಸರ ಹಾಗೂ ಗೃಹರಕ್ಷಕ ದಳದ ಸಿಬ್ಬಂದಿ ಮತ್ತು ಪಂಚರೊಂದಿಗೆ ವಿಜಯಪುರ ತಾಲೂಕಿನ ತೀಡಗುಂದಿ ಗ್ರಾಮದಿಂದ ಕನ್ನೂರು ಗ್ರಾಮಕ್ಕೆ ಹೋಗುವ ಮಾರ್ಗದ ಮಧ್ಯದಲ್ಲಿ ದಾಳಿ ನಡೆಸಿದ್ದಾರೆ. ಈ ವೇಳೆ ಮಹದೇವ್ ತಂದೆ ಅಂದಪ್ಪ ಕೋಳಿ ಎಂಬಾತನು ಅಕ್ರಮವಾಗಿ ಮಾರಾಟ ಮಾಡುವ ಉದ್ದೇಶದಿಂದ 780 ಗ್ರಾಂ ಗಾಂಜಾವನ್ನು ಸಾಗಾಣಿಕೆ ಮಾಡುತ್ತಿರುವುದು ಪತ್ತೆಯಾಗಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಸ್ಥಳದಲ್ಲೇ ಸ್ಥಳ ಪಂಚನಾಮೆ ನಡೆಸಿ ಗಾಂಜಾ ಜತೆಗೆ ಸಾಗಾಣಿಕೆಗೆ ಬಳಸಿದ ವಾಹನ ಹಾಗೂ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಅಬಕಾರಿ ನಿರೀಕ್ಷಕರು ಉಪ ಆಯುಕ್ತರ ಕಚೇರಿ ವಿಜಯಪುರ ಇವರ ವತಿಯಿಂದ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ. ಮತ್ತಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡುತ್ತಿರಿ ಎಂಜೆ ನ್ಯೂಸ್ ನೆಟ್ವರ್ಕ್. ಎಲ್ಲಿ ತಂದ್ರಿ ಏನ್ರಿ ಎಲ್ಲಿದ್ರಿ ಯಾವ ನೋಡಿ ಬರ್ತೀನಿ.